ಎಲ್ರಿಗೂ ನಮಸ್ಕಾರ. ಗುರುವಾರ ಬೆಲ್ಲವನ್ನು ಬಳಸಿ ಮಾಡುವ ಈ ಪರಿಹಾರ ಕಾರ್ಯಗಳು ಜೀವನದ ಹಲವು ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡುತ್ತವೆ. ಮಾರ್ಗಶಿರ ಮಾಸದಲ್ಲಿ ಯಾವುದಾದರೂ ಒಂದು ಗುರುವಾರದಿಂದ ಪ್ರಾರಂಭ ಮಾಡಿ 5 ಅಥವಾ 7 ಗುರುವಾರಗಳ ಕಾಲ ಒಂದು ಅಚ್ಚು ಬೆಲ್ಲದಿಂದ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡರೆ ನಿಮ್ಮ ಎಲ್ಲ ದೋಷಗಳು ಕಡಿಮೆಯಾಗುತ್ತವೆ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಬೆಲ್ಲ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಕಾರಿಯೋ ಅಷ್ಟೇ ಪವಾಡವೂ ಹೌದು. ಇದರ ಕೆಲವು ಪರಿಣಾಮಗಳು ಮತ್ತು ಪರಿಹಾರಗಳು ತುಂಬ ಅದ್ಭುತವಾಗಿದ್ದು ಜೀವನದ ಅನೇಕ ಸಮಸ್ಯೆಗಳನ್ನು ಬೆಲ್ಲ ಬಳಸಿ ಪರಿಹರಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಲ್ಲವನ್ನು ಸಾಕಷ್ಟು ದೋಷ ನಿವಾರಣೆಗೆ ಪರಿಹಾರವಾಗಿ ಬಳಸಲಾಗುತ್ತದೆ. ವಾಸ್ತವವಾಗಿ ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಸಂತೋಷದ ಜೀವನವನ್ನು ಬಯಸುತ್ತಾನೆ. ಅದಕ್ಕಾಗಿ ಅವನು ಎಲ್ಲ ಪ್ರಯತ್ನಗಳನ್ನು ಸಹ ಮಾಡುತ್ತಾನೆ. ಕೆಲವೊಮ್ಮೆ ಸಂದರ್ಭಗಳು ಮತ್ತು ಹಣದ ಕೊರತೆಯಿಂದಾಗಿ ಸಂತೋಷದ ಜೀವನ ನಡೆಸಲು ಸ್ವಲ್ಪ ಕಷ್ಟವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಗುರುವಿನ ಪೂಜೆ ಮತ್ತು ಗುರುವಾರದ ಉಪವಾಸದಿಂದ ವ್ಯಕ್ತಿಯ ಇಷ್ಟಾರ್ಥಗಳು ಈಡೇರುತ್ತವೆ. ಅದಕ್ಕಾಗಿಯೇ ಇಂದು ನಾವು ಗುರುವಾರ ಬೆಲ್ಲದಿಂದ ಮಾಡಬೇಕಾದ ಕೆಲವು ಪರಿಹಾರಗಳನ್ನು ಮಾಡಬೇಕು. ಹಾಗಾದರೆ ಆ ಪರಿಹಾರಗಳು ಯಾವುವು ಎಂದು ತಿಳಿಯೋಣ. ಎಲ್ಲ ಸಮಸ್ಯೆಗಳಿಗೆ ಬೆಲ್ಲದಿಂದ ಪರಿಹಾರ ಹೇಗೆ ನೋಡೋಣ. ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ಬಾಳೆ ಗಿಡದ ಬೇರಿಗೆ 1 ಅಚ್ಚು ಬೆಲ್ಲವನ್ನು ಹಾಕಬೇಕು. ಸುಮಾರು 5 ಅಥವಾ 7 ಗುರುವಾರಗಳ ಕಾಲ ಇದನ್ನು ನಿರಂತರವಾಗಿ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರ ಆಗುವುದರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ. ನಂಬಿಕೆಯ ಪ್ರಕಾರ ನಿಮ್ಮ ಆಸೆಗಳು ಬಹಳ ದಿನಗಳಿಂದ ಈಡೇರದೇ ಇದ್ದರೆ ಗುರುವಾರ ಸಂಜೆ, ಅಂದರೆ 5 ಗುರುವಾರ ಮಾಡಬೇಕಾಗತ್ತೆ, ಇಲ್ಲಾಂದರೆ 7 ಗುರುವಾರಗಳು ಸಂಜೆ ₹1 ನಾಣ್ಯ, 1 ಅಚ್ಚು ಬೆಲ್ಲ, 7 ಸಂಪೂರ್ಣದ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಬಾಬಾ ದೇವಸ್ಥಾನದ ಬಳಿ ಇರುವ ಬಾಳೆ ಮರದ ಕೆಳಗೆ ಮಣ್ಣು ತೆಗೆದು ಇಡಬೇಕು. ಇದರೊಂದಿಗೆ ನಿಮ್ಮ ಇಷ್ಟಾರ್ಥಗಳು ಮತ್ತು ಈಡೇರದ ಆಸೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ನಿಮ್ಮ ಸ್ವಂತ ಮನೆ ಕಟ್ಟುವ ಕನಸು ಅಥವಾ ಆಸ್ತಿಯನ್ನು ಖರೀದಿಸಲು ನೀವು ಬಯಸಿದರೆ ಪ್ರತಿ ಗುರುವಾರ ನೀವು ಅಗತ್ಯವಿರುವ ವ್ಯಕ್ತಿಗೆ ಬೆಲ್ಲವನ್ನು ದಾನ ಮಾಡಬೇಕು. ಅಂದರೆ ನಿರ್ಗತಿಕರಿಗೆ ಬೆಲ್ಲವನ್ನು ದಾನ ಮಾಡಬೇಕು. ಇದಲ್ಲದೆ ಬೇಕಾದರೆ ಭಾನುವಾರ ಕೆಂಪು ಹಸುವಿಗೆ ಬೆಲ್ಲ ತಿನ್ನಿಸಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆ ಕಟ್ಟುವ ಕನಸು ಶೀಘ್ರದಲ್ಲೇ ಈಡೇರುತ್ತದೆ. ಬಹಳ ದಿನಗಳಿಂದ ಮದುವೆಗೆ ಅಡೆತಡೆಗಳಿದ್ದರೆ ಅಂಥವರು ಗುರುವಾರದಂದು ಬೆಲ್ಲ ಮತ್ತು ಕಾಳುಗಳು ಅಥವಾ ಗೋಧಿ ಕಾಳನ್ನು ಹಸುಗಳಿಗೆ ತಿನ್ನಿಸಬೇಕು. ಹೀಗೆ ಮಾಡುವುದರಿಂದ ಗುರುವಿನ ಆಶೀರ್ವಾದ ಸಿಗುತ್ತದೆ, ಜೊತೆಗೆ ದಾಂಪತ್ಯದಲ್ಲಿ ಬರುವ ಅಡೆತಡೆಗಳು ದೂರ ಆಗುತ್ತವೆ. ಗುರುವಾರದಂದು ಗುರುವಿಗೆ ಬೆಲ್ಲವನ್ನು ಅರ್ಪಿಸುವುದು ಜಾತಕದಲ್ಲಿ ಗುರುಗ್ರಹವನ್ನು ಬಲಪಡಿಸುವುದಲ್ಲದೆ ಸೂರ್ಯ ಮತ್ತು ಮಂಗಳವು ಸಹ ಧನಾತ್ಮಕ ಪರಿಣಾಮಗಳನ್ನು ನೀಡುತ್ತವೆ. ಗುರುವಾರದಂದು ಈ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಮತ್ತು ಕೆಲಸವು ಸುಲಭವಾಗಿ ನಡೆಯುತ್ತದೆ. ನಿಮಗೇನಾದರೂ ಒಳ್ಳೆಯ ಕೆಲಸ ಸಿಗಬೇಕೆಂದರೆ ಸಂದರ್ಶನಕ್ಕೆ ಹೋಗುವ ಮುನ್ನ ಮನೆಯಿಂದ ಹೊರಡುವಾಗ ದಾರಿಯಲ್ಲಿ ಹಸುವಿಗೆ ಗೋಧಿ ಹಿಟ್ಟು ಅಥವಾ ಬೆಲ್ಲ ತಿನ್ನಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬಹುದು. ಈ ಎಲ್ಲ ಕ್ರಮಗಳನ್ನು ಗುರುವಾರ ಮಾಡಬೇಕು. ಇದನ್ನು ಹೊರತುಪಡಿಸಿ ನೀವು ಸಾಲದಿಂದ ಮುಕ್ತರಾಗಲು ಬಯಸಿದರೆ ಮಂಗಳವಾರ ಆಂಜನೇಯನಿಗೆ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಮಾಡಿ ಅದನ್ನು ಮಕ್ಕಳಿಗೆ ಹಂಚಬೇಕು. ಹೀಗೆ ಮಾಡಿದರೆ ನೀವು ಬಯಸಿದ ಆಸೆಗಳೆಲ್ಲ ಈಡೇರುವುದು. 5 ಗುರುವಾರ ಅಥವಾ 7 ಗುರುವಾರಗಳಂದು ಬೆಲ್ಲದಿಂದ ಈ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಅಥವಾ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.